ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆ. ಹೌದು. ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ. ಹೌದಪ್ಪ ಹೌದು. ಏನಾಯ್ತು ಬಾಯ್ಲಿ ಹೇಳಿ. ಏನಂತ ಹೇಳೋಣ, ನನ್ನ ಗಂಡ ಸಿಗರೇಟ್ ಸೇದಿ ಮೈಯೆಲ್ಲ ಸುಡ್ತಾವ್ನು. ಅಲ್ಲಮ್ಮ ನಿನ್ ಗಂಡ ಒಳ್ಳೆಯವನಲ್ವಾ? ಒಳ್ಳೆಯವನು, ಒಳ್ಳೆಯವನ್ ತರ ನಾಟಕ ಮಾಡ್ತಿದ್ನಮ್ಮ ಅವನು. ಅವನ್ ದೊಡ್ಡ ಸ್ಯಾಡಿಸ್ಟು. ಫಸ್ಟ್ ಏಡ್ ದಿನ ಹಾಲು ಕೊಟ್ರೆ ಹಾಲು ತಣ್ಣಗಿದೆ ಅಂತ ಮಕ್ ಮಕ್ ಕೆರ್ಸಿ ಮೇಕ್ ಮೇಕ್ ತರ ಹೊಡೆದು ಓಡೋದ. ಅಯ್ಯೋ ಲೋಪರ್ ನನ್ನ ಮಗನೇ. ಹೊಡಿಬೇಡಿ ಅಕ್ಕ, ಹೊಡಿಬೇಡಿ. ಗಂಡ ಎಷ್ಟೇ ಕೆಟ್ಟವರಾದ್ರು ಅವ್ರನ್ನ ನಾನು ಸರಿ ಮಾಡ್ತೀನಿ. ಸಿಗರೇಟ್ ಹಚ್ಚಿತ್ತು ನೀನೆ, ಸುಟ್ಕೊಂಡಿತ್ತು ನೀನೆ, ಈಗ ನಾಟಕ ಮಾಡ್ತಾ ಇರೋದು ನೀನೆ. ಅದಕ್ಕೆ ಹೆಣ್ಣು ಮಕ್ಕಳು ರಕ್ತದಲ್ಲೇ ಆಕ್ಟಿಂಗ್ ಇದೆ ಅಂತ ಹೇಳೋದು. ಮಾದರಿ ಹೆಣ್ಣಾಗಬೇಕು. ನೋಡಿದ್ಯೇನೋ, ನೋಡಿದ್ಯಾ? ನೀನ್ ಎಷ್ಟೇ ಚಿತ್ರ ಹಿಂಸೆ ಕೊಟ್ರು ಕೊನೆಗೊಂದು ತುತ್ತಾಕೋದು ಹೆಣ್ಣೆ ಕಣೋ. ಹೆಣ್ಣು ಅಂದ್ರೆ ಏನು ಗೊತ್ತೇನೋ? ಇನ್ನೊಂದು ಸಾರಿ ಏನಾದ್ರು ಹೆಣ್ಣಿನ ತಟ್ಟಕ್ಕೆ ಬಂದ್ರೆ ಕತ್ತರಿಸ್ಬಿಡ್ತೀನಿ. ಅಡ ಒಂದ್ ನಿಮಿಷ ಮೇಲೆ ಅಲ್ಲನ, ಅವರೆಲ್ಲ ಹೆಂಗಸರು ಬರೋದ್ರಲ್ಲಿ ಅರ್ಥ ಇದೆ, ನೀನ್ ಯಾಕೆ ಬಂದಿದ್ದೀಯಾ? ಏನು ಅಂತ ಹೇಳಣ್ಣ. ಒಂದೇ ಒಂದು ಹೆಣ್ಣಿನ ಬಗ್ಗೆ ತಪ್ಪು ಮಾತಾಡಿದೆ. ನ್ಯಾಯ ಹೊಡೆದ್ ಕರ್ಕೊಂಬಂದ್ರು, ನೀನೇ ನ್ಯಾಯ ಕೊಡ್ಸಂತ ಏನ್ ಮಾತಾಡ್ತಾರೆ? ಕಮಾನ್, ಹಿಂಗ್ ಬನ್ನಿ. ಕಮಾನ್ ಮೂವ್. ಮೂವೊಂದು ಇವರೇ ಹೋಗ್ತಾರೆ. ಎಸ್ ಎಸ್ ಎಸ್, ನಾ ಸಾಧಿಸ್ಬಿಟ್ಟೆ. ಇವಾಗ ಅವರು ನನ್ನ ಗಂಡ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ಕೋಬಿಟ್ರು. ಇನ್ನೇನು ಮಾಡ್ಬೇಕಲ್ಲ, ಏನ್ ಮಾಡ್ಲಿ? ಬಂದೆ. ನೋಡಿ ಏನ್ ಮಾಡ್ತೀಯ ನೋಡಿ. ಒಂದು ಕೆಟ್ಟ ಬೇಸ ಇಲ್ಲ ಮೇಡಮ್. ಸಿಗರೇಟ್ ಫಸ್ಟ್ ಟೈಮ್ ಇವತ್ತ ಬಾಯಿಗಿಟ್ಟಿದ್ ನಾನು. ನೀ ಅಂತವ್ಗೆ ಏನಿದು ಸವಿತಾ? ಆಲ್ಕೋಹಾಲ್. ಅಯ್ಯಪ್ಪ, ಇಷ್ಟೊಂದು ಕೆಟ್ಟದಾಗಿದೆ, ಇದನ್ನ ಬಾಯಲ್ಲೇ ಕುಡಿತಾರ? ಇಲ್ಲಪ್ಪ, ಬಾಯಲ್ಲೇ ಕುಡಿಯೋಲೆ. ಅಯ್ಯೋ ಎಣ್ಣೆನ ಕುಡಿಯಲ್ಲ ಕಡೆ, ನನ್ನ ಮಾತು ಕೇಳು. ಬೇಡ, ಅಯ್ಯೋ ನನಗೆ ಅಭ್ಯಾಸ ಇಲ್ಲ. ಅಯ್ಯೋ ನನಗಂತೂ ಬೇಡ. ಈಗ ಕುಡಿತೀಯೋ ಇಲ್ಲೋ? ಅಯ್ಯೋ ನನಗೆ ಅಭ್ಯಾಸ ಇಲ್ಲ ಕಡೆ, ನನಗೆ ಅಭ್ಯಾಸ ಇಲ್ಲ. ಬೇಡ ಕಣೆ, ಅಭ್ಯಾಸ ಮಾಡ್ಕೊಳ್ಳಿ. ಬೇಡ ಕಡೆ, ತಮ್ಮ ಆಮೇಲೆ ರೂಢಿ ಮಾಡ್ಕೊಂಡ್ಬಿಡ್ತೀನಿ. ಬೇಡ, ಕುಡಿ 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 ಕುಡಿ. ಹೊಡಿರಿ ಹೊಡಿರಿ ಹೊಡಿರಿ. ಕೊಡಿಲ್ಲ ನಿನಗೆ. ಹೊಡೀರಿ ಅಂದ್ರೆ ಸವಿತಾ 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 ಬೇಡ ಕಡೆ. ಅಯ್ಯೋ 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 ಸವಿತಾ. ನನ್ ಗಂಡ ಕುಡ್ಕೊ ಬಂದು ಬೆಲ್ಟ್ ಬಿಚ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾನಲ್ಲ ಶಿವನೇ. ನಾನೆಲ್ಲ ಹೊಡ್ತೇನೆ ಹೇಳಪ್ಪ ಶಿವನೇ. ಅಯ್ಯೋ, ಹೆಣ್ಣಿಗೆ ಆಗ್ತಿರೋ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆ. ಹೌದು. ಹೆಣ್ಣಿನ ಬಗ್ಗೆ ದೌರ್ಜನ್ಯ ನಡೀತಾ ಇದೆ. ಹೌದಪ್ಪ ಹೌದು. ಅದೇನ್ ಬಾಯಲ್ಲ ಹೇಳಿ. ನನ್ ಗಂಡ ಕುಡ್ಕೊಂಡ್ ಬಂದು ಬೆಲ್ಟ ಬಿಚ್ಕೊಂಡು ರಪ್ರಭಾ 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 ಅಂತ ಹೊಡಿತಾವಣ್ಣ. ಕುಡ್ದಿದ್ಯಾನೋ? ಇಲ್ಲ ಕಣಕ. ಕುಡ್ದಿದ್ಯಾ? ಅದು ರಮ್ ಕುಡ್ದಿದ್ಯಾ? ರಮ್ ಕುಡ್ದು ಹೆಂಡತಿಗೆ ಬೆಲ್ಟ್ ಅಲ್ಲಿ ಹೊಡಿದ್ಯಾನೋ? ಅಯ್ಯೋ ಅಯ್ಯೋ ಅಯ್ಯೋ. ಪ್ಲೀಸ್ ಹೊಡಿಬೇಡಿ. ನನ್ನ ಗಂಡ ಏನ್ ಮಾಡಿದ್ರು, ನನ್ನ ಗಂಡ. ನಾನು ಅವನ್ನ ಸರಿ ಮಾಡ್ತೀನಿ, ಹೊಡಿಬೇಡಿ. ಅಲ್ಲ ಕಡೆ, ಸುಮ್ನೆ ಕರ್ಕೊಂಡ್ರು 4 ಸೀಸನ್ ಆದ್ರು ನಿನ್ನ ಆಕ್ಟಿಂಗ್ಗೆ. ನೋಡಿದ್ಯೇನೋ, ಬೆಳ್ ತಗೊಂಡು ರಪ್ರಪ 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 ಅಂತ ಹೊಡೆದ್ರು. ನಿನ್ನೆ ಸರ್ವಸ್ವ ಅನ್ಕೊಂಡಿದ್ದಾಳ್ ಕಣ ಇವಳು. ಏನ್ರ ಮುಖ ನೋಡ್ತಿದ್ಯಾ? ಹೆಣ್ಣು ಅಂದ್ರೆ ಏನಂತ ಗೊತ್ತೇನೋ?
ಹೆಣ್ಣಿನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ. ಲೇಡೀಸ್ ಲೇಡೀಸ್ ಮೂವ್ 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 ಮೂವ್. ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬಾ. ಸಕ್ಸಸ್ ಸಕ್ಸಸ್ ಸಕ್ಸಸ್. ಈಗ ನನ್ನ ಗಂಡ ಕುಡಿಯೋದ್ ಕಲ್ತಿದ್ದಾನೆ, ಸಿಗರೇಟ್ ಸೇದೋದ್ ಕಲ್ತಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ನಾನು ಅದನ್ನೆಲ್ಲ ಬಿಡಿಸ್ಬಿಟ್ಟು ಮಾದರಿ ಹೆಣ್ಣಾಗ್ತೀನಿ ಮೇಡಮ್, ಮಾದರಿ ಹೆಣ್ಣಾಗ್ತೀನಿ. ಎಷ್ಟೇ ನಾಟಕ ಆಡ್ತೀಯಾ? ನೀವೇ ಕುಡಿಯಂಗಿಲ್ಲ ಏನ್ರಿ? ನೀವ್ ಇವಾಗ ಕುಡ್ದಾಗಿರುತ್ತೆ, ನೀವು ಕುಡಿಯೋದೆಲ್ಲ ಬಿಟ್ಟಿರ್ತೀರಾ. ನಾನ್ ನಿಮ್ಮನ್ನ ಎಲ್ಲಾನು ಬಿಡಿಸ್ಬಿಟ್ಟು ಮಾದರಿ ಹೆಣ್ಣಾಗಿರ್ತೀನಿ. ಕೇಳಿಸ್ಕೊ ಕೇಳಿಸ್ಕೊ ಕೇಳಿಸ್ಕೊಮ್ಮ. ನಾನು ಎಣ್ಣೆ ಹೊಡೆಯೋದು ಕಲ್ತಿದ್ದೀನಲ್ವ, ನಾನು ಎಣ್ಣೆ ಹೊಡೆಯೋದು ಬಿಡ್ಸು, ಸಿಗರೇಟ್ ಸೇದೋದು ಬಿಡ್ಸು, ನೀನು ಮಾದರಿ ಹೆಣ್ಣಾಗು. ಮಾದರಿ ಹೆಣ್ಣಾಗು, ಮಾದರಿ 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 ಗೊತ್ತಲ್ಲ. ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆಯೇ? ಅಣ್ಣ ನನ್ನ ಸಮಸ್ಯೆ ಕೇಳೋರು ಯಾರು ಇಲ್ವಾ? ಸೈಡ್ ಸೈಡ್. ನಿಮ್ಮ ಸಂಸಾರದಲ್ಲಿ ಸಮಸ್ಯೆ ಇದೆಯೇ? ಹೌದು. ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇದೆಯೇ? ಹೌದಪ್ಪ ಹೌದು. ಅದೇನಪ್ಪ ಇಲ್ಲಿ ಹೇಳಿ. ನಿಜ ಕುಡ್ಕೊಂಬಂದು ಕೋಲ ದೈಡ್ ದೈಡ್ ಬೈಡ್ ಬೈಡ್ ಹೊಡಿತಾನಣ್ಣ. ಹೌದಾ? ಹೆಣ್ಣು ಅಂದ್ರೆ ಏನ್ ಗೊತ್ತೇನು? ಬಾ 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 ಹೊಡಿಯಲ್ಲ ಬಾ. ನಿಮಗ್ ಸತ್ಯ ಏನಂತ ಗೊತ್ತಾ? ನನಗೊಂದು ಚಟ ಇಲ್ಲ. ಅವಳೇ ಅಲ್ಲ ಆಮೇಲೆ ಓದಂಗ್ ಹೋಗಿದ್ದಲ್ಲ ಒಳಗೆ. ಈ ಕಡೆ ಬಾ ಬಾ ಬಾ. ಇವಳೇ ನನಗೆ ಸಿಗರೇಟ್ ಸೇರಿಸಿ, ಇವಳೇ ನನ್ಗೆ ಎಣ್ಣೆ ಕುಡ್ಸಿ ಹಿಂಗ್ ಮಾಡಿದ್ದು. ನನ್ಗೆ ಯಾವ ಚಟನೂ ಇಲ್ಲ. ಇವಳಿಗೆ ಎಲ್ಲರ ತರ ಮಾದರಿ ಆಗ್ಬೇಕಂತೆ. ನಾವೇ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಸಾಲ್ವ್ ಮಾಡೋದಲ್ಲ ಕಣೆ ಎಲ್ರಿಗೂ ಮಾದರಿ ಆಗೋದು. ಟೈಮ್ ಅದಾಗೆ ಬರ್ಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅರ್ಥ ಆಯ್ತಾ? ನಿಮ್ಮ ಸಂಸಾರದಲ್ಲಂತೂ ಎಗರ್ಸ್ಕೊಂಡ್ ಬಂದ್ರಿ ಇನ್ನೊಂದ್ಸರಿ. ಗೊತ್ತಾಯ್ತಾನೆ? ನಾನು ಹೇಳು ಬೇಡ. ಯಾರಿಗೂ ಮಾದರಿ ಆಗಲ್ಲ ರೀ. ನನ್ ಗಂಡಂಗೆ ಮಾದರಿ ಆಗಿರ್ತೀನಿ. ಕ್ಷಮಿಸ್ಬಿಟ್ಟು. ಹಲ್ಲಲ್ಲಾಡ್ತಿದೆ. ಏನ್ ಹೇಳ್ತಾ ಇದೆಯಾ ನೀನು? ನೋಡಿಲಿ, ಶಕ್ತಿನೇ ಇಲ್ಲ. ಶಕ್ತಿ ಬೇಕು ತಾನೆ? ಶಕ್ತಿ ಬೇಕು ಅಂದ್ರೆ ಮೂಳೆ ಕಡಿಬೇಕು. ಮೂಳೆ ಪೀಸು ತರಿಸು. ಬಲಕ್ಕೋಸ್ಕರ ಮೂಳೆ ಕಡಿಯೋನು ಹೈವಾನ್, ಬಲವಾದ ಕಾರಣಕ್ಕೋಸ್ಕರ ಮೂಳೆ ಕಡಿಯೋನು ಪೈಲ್ವಾನ್. ನನ್ ಮಗ ಇವತ್ತು ತಟ್ಟೆ ಮುಂದೆ ಕೂತ್ಕೊಂಡ್ರೆ ಸಿಂಹ ಸಾರ್ ಸಿಂಹ. ಒಂದೊತ್ತು ಊಟಕ್ಕಂತ ಬಂದ್ಬಿಟ್ಟು ಒಂದ್ ತಿಂಗಳು ರೇಷನ್ಗೆ ಕೈ ಹಾಕ್ತಾ ಇದ್ದೀರ. ನಿನ್ನ ಶಾಸ್ತ್ರದ ಪ್ರಕಾರ ಮನೆಗೆ ಆಶ್ರಯ ಪಡೆದಿರೋರ್ ಮೇಲೆ ಕೈ ಮಾಡಿದ್ರೆ ಕಾಲು ತಾನಾಗೆ ಕಟ್ಟಾಗಿ ಮಧ್ಯರಾತ್ರಿ ಮನೆಯಿಂದ ಹೆಚ್ಚು ಆಚೆ ಕಡೆಗೆ ಹೋಗುತ್ತಂತೆ. ಹಂಗಂತ ಈ ಪುಸ್ತಕದಲ್ಲಿ ಬರ್ದಿದೆ, ಇಲ್ಲಿ ನೋಡಿ. ಅವ್ವ ಅವ್ವ ಅಪ್ಪ ಅಪ್ಪ. ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊಂತೀರಾ? ನನ್ನ ಮಾತು ಕೇಳಿ, ಅವ್ರು ಕೇಳಿದ್ದನ್ನ ಕೊಟ್ಬಿಡೋಣ ರೀ, ಇಲ್ಲಾಂದ್ರೆ ನಮ್ಮಿಬ್ರಿಗೂ ಮಕ್ಕಳಾಗಲ್ಲ. ಬೇಡ್ವೆ. ಸುಮ್ನೆ ರೀ ಸ್ವಾಮೀಜಿ, ಊಟದ ವೇಳೆ ಆಯ್ತು, ಹೋಗೋಣವೇ? ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಮಾರನೆಯ ದಿನ ರೀ, ಬೆಳಿಗ್ಗೆ 6 ಗಂಟೆಗೆ ವಾಶ್ರೂಮ್ಗೆ ಹೋಗಿರೋಳು ಇನ್ನೂ ಬಂದಿಲ್ಲ ರೀ. ಅಲ್ಲಿ ಅವನಿದ್ದಾನೆ ಅಂತ ಬಂದ್ರೆ ಇಲ್ಲಿ ಇಳಿದಾಳೇನೆ. ನಾನು ಔಟ್ ಹೌಸ್ಗೆ ಹೋಗಿ ಬರ್ತೀನಿ. ಅಯ್ಯಯ್ಯೋ, ಇವ್ರೇನೋ ಔಟ್ ಹೌಸ್ಗೆ ಅಂತ ಹೊಟ್ಟೋದ್ರು, ನಾನೆಲ್ಲ ಹೋಗ್ಲಿ?
ಇದಕ್ಕಿಂತ ನಮ್ ಕೆರೆ ಏರಿನೇ ಎಷ್ಟು ಪರವಾಗಿಲ್ಲ. ಓಪನ್ ಫೀಲ್ಡ್. ಯಾಕೆ ವಾಪಸ್ ಬಂದ್ರಿ? ಲೇ ಅಲ್ಲಿ ಅವನಿದಾನ ಕಣೆ, ನಮ್ಮನೇಲಿ ನಮಗೆ ಒತ್ತಡಂಗ್ ಮಾಡ್ಬಿಟ್ಟಲೆ. ಅಮ್ಮ ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಯೋಚನೆ ಬಂತು. ನನ್ಗೆ ಬೈಕ್ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಬೈಕ್ ಯಾಕಪ್ಪ, 4 ಬಳೆ ಕಾರ್ ಕೇಳು. 4 ಬಳೆ ಕಾರ್ ಅಂದ್ರೆ ಗುರು ಸರ್ ಹತ್ರ ಇದೆಯಲ್ಲ ಅದ. ಈ ಮನೇಲಿ ಜಾಗ ಕೊಟ್ಟಿರೋದೇ ಜಾಸ್ತಿ ಆಯ್ತು. 4 ಬಳೆ ಕಾರು ಬೈಕ್ ಬೇಕಂತೆ. ನಿಮ್ಮನ್ನ ಶಾಸ್ತ್ರದ ಪ್ರಕಾರ ಮನೆಗೆ ಆಶ್ರಯ ಪಡೆದಿರೋರ್ ಮೇಲೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಈ ವರ್ಷ ಅಲ್ಲ ತಾಯಿ, ಮುಂದಿನ 3 ಜನ್ಮಕ್ಕೂ ಮಕ್ಕಳಾಗಲ್ವಂತೆ. ಅವ್ಳು ಹಾಕೊಂಡಿರೋದು ನನ್ ಬಟ್ಟೆ ಒಡವೆಗಳು ರೀ. ಯಾರ್ ನೆಕ್ಲೆಸ್ ಅಂತ ಕತ್ತಲಾಗ್ತಾ ಇದೆಯಾ? ಶಾಸ್ತ್ರದ ಪ್ರಕಾರ ಮನೆಗೆ ಆಶ್ರಯ ಪಡೆದಿರೋರು ಶಾಪ ಹಾಕಿದ್ರೆ ಇದು ಅದಾಗಿ ಅದು ಇದಾಗಿ ಇದ್ರೊಳಗೆ ಅದೋಗಿ ಹಿಂಗಾಗತ್ತಂತೆ. ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊಂತಿದ್ದೀರಾ? ನನ್ನ ಮಾತು ಕೇಳಿ. ಅವ್ರು ಕೇಳಿದ್ದನ್ನ ಅವ್ರು ಕೇಳಿದನ್ನ ಕೊಟ್ಬಿಡೋಣ ರೀ. ಮಕ್ಕಳಾಗಲ್ಲ ಪ್ಲೀಸ್. ಮಾಡ್ಕೊಡ್ತೀನಮ್ಮ. ತಗೊಳ್ಳಿ. ATM ಅಲ್ಲಿ ಕ್ಯಾಶ್ ಡ್ರಾ ಮಾಡ್ಕೊಟ್ಟಂಗ್ ಕೊಡ್ತಾ ಇದೆಯಲ್ಲ, ಇವ್ರನ್ನ ಮನೆಯಿಂದ ಕಳ್ಸೆ. ಶಾಸ್ತ್ರಗಳು ಹೇಳಿ ಶಾಸ್ತ್ರನ ಪಾಲಿಸಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದ್ರು ತಾನೇ. ಅಮ್ಮ ಈ ಮನೆ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನನ್ನ ಹೆಸರಿಗೆ ಬರ್ಸ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಏನ್ರಿ ಇವ್ರು ಬೆರಳು ಕೊಟ್ರೆ ಹಸ್ತನೇ ನುಂಗ್ತಿದಾರಲ್ರಿ. ಇಲ್ಲಿ ಬಾರೆ ಇಲ್ಲಿ. ಇವ್ರು ನೋಡಿದ್ರೆ ಎಂತ ಕುರುಡಾನು ಹೇಳ್ತಾನೆ ಕಣೆ, ಮೋಸ ಮಾಡಕ್ ಬಂದಿರೋದಂತ. ಯಾವ್ದೇ ಸ್ವಾಮೀಜಿ ಆದ್ರೂ ಆಸೆ ಬಿಟ್ಟು ಬದುಕ್ತಾನೆ ಕಣೆ, ಆಸ್ತಿಗೋಸ್ಕರ ಬದುಕಲ್ಲ. ನಿನ್ ವೀಕ್ನೆಸ್ ನೋಡ್ಕೊಂಡು ಎನ್ಕೇಸ್ ಮಾಡಿ ನಿನ್ನ ಕುರಿ ಮಾಡ್ತಾ ಇದ್ದಾರೆ. ನಂಬಿಕೆ ಇರ್ಬೇಕು ಕಣೆ, ಮೂಢನಂಬಿಕೆ ಇರಬಾರ್ದು. ಸರಿ ರೀ ನನ್ನ ತಪ್ಪಾಯ್ತು ರೀ, ಕ್ಷಮಿಸ್ಬಿಡ್ರಿ, ತಪ್ಪಾಯ್ತು. ಪರವಾಗಿಲ್ಲ ರೀ ಇವಾಗ ಏನ್ ಮಾಡೋಣ? ವರ ಅದೇನ ಕೊಡ್ಬೇಕನ್ಕೊಂಡಿದ್ವಲ್ಲ, ಕೊಟ್ಬಿಡೋಣ. ಜೈ ಗಡಗಡಗಡ ಸಂತಾನಂದ ಸೌಭಾಗ್ಯ ಬಂಪರ್ ಲಾಟ್ರಿ ಸ್ವಾಹ. ಶಾಸ್ತ್ರದ ಪ್ರಕಾರ ಏನಾದ್ರೂ ಕೊಡಬೇಕು ಅಂತ ಅನ್ಸಿದ್ರೆ ಕೊಟ್ಟು ಬಿಡ್ಬೇಕಂತೆ. ಯಾಕೆ ಕಾಯ್ತಾ ಇದ್ದೀರಾ? ಕೊಟ್ಬಿಡಿ. ತುಂಬಾ ಹೊಡೆದ್ಬಿಟ್ರು ಅಪ್ಪ. ಅಲ್ಲಪ್ಪ ಅದ್ ಕೇಳಿ ಇದ್ ಕೇಳಿ ಅಂತ ನಮ್ಗೆ ಹಾಕೊಟ್ಬಿಟ್ಟು ನೀನೇ ಓಡೋಯ್ತಾ ಇದೀಯಲ್ಲ. ಅಂಕಲ್ ಇದನ್ನೆಲ್ಲ ಐಡಿಯಾ ಕೊಟ್ಟಿದ್ದು ಅವರೇ ನಮ್ಮಪ್ಪ. ಹೊಡಿಯೋದಿದ್ರೆ 3 ಜನಕ್ಕೂ ಹೊಡಿ. ಅವ್ವ ಅವ್ವ ಸೈಡಿಂಗ್ ಅಲ್ಲಿ ನಿಂತೀರಿ, ಅಪ್ಪ ಅಪ್ಪ ಮೆಣಸಿನಕಾಯಿ ತಿಂತೀರಿ. ಜನರ ನಂಬಿಕೆ ಜೊತೆ ಆಟ ಆಡ್ತಿಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ಗೆ? ದುಡುದ್ ತಿನ್ರಿ, ಇನ್ನೊಬ್ರನ್ನ ಬಡುದ್ ತಿನ್ಬೇಡ್ರಿ. ವರ ಏನಮ್ಮಕ್ಕ ನೋಡ್ತೀಯ? ಆಕೆ ನನ್ನ ಮಕ್ಕಳಿಗೆ